ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡ ಸಿನಿಮಾ ರಾಷ್ಟ್ರ ಮಟ್ಟದಲ್ಲಿ ಸದ್ ಮಾಡ್ತಿರುವಂತಹ ಬೆನ್ನಲ್ಲೇ ಇಂಡಸ್ಟ್ರಿಯಲ್ಲಿ ಕೆಲವೊಬ್ರು ಕೊಡ್ತಿರುವಂತಹ ಹೇಳಿಕೆಗಳು ಇದಾವಲ್ಲ, ಅದು ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಚಿತ್ರರಂಗವನ್ನ ಮುಜುಗರಕ್ಕೆ ಈಡು ಮಾಡ್ತಾ ಇದೆ. ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ನೀಡಿರುವಂತಹ ಈ ಹೇಳಿಕೆ ಇದೆಯಲ್ಲ, ಏನದು ಹೇಳಿಕೆ ಅಂತ ನೋಡೋದಾದ್ರೆ, ಕಲಾವಿದರಿಗೆ ಕಾಂಡೋಮ್ ಅನ್ನ ಸಪ್ಲೈ ಆಗ್ತಿರುವಂತಹ ಮಾಹಿತಿಯನ್ನ ಚಂದ್ರಚೂಡ್ ಇದೀಗ ಬಿಚ್ಚಿಟ್ಟಿದ್ದಾರೆ. ಕೆಲವೊಬ್ಬ ನಿರ್ಮಾಪಕರು ಕಲಾವಿದರಿಗೆ ಕಾಂಡೋಮ್ ಅನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸ್ಫೋಟಕ ಮಾಹಿತಿ ಎಲ್ಲರೆದುರು ತೆರೆದಿಟ್ಟಿದ್ದಾರೆ. ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆಯಿಂದ ಇದೀಗ ಒಂದು ದೊಡ್ಡ ವಿವಾದನೆ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ಚಕ್ರವರ್ತಿ ಚಂದ್ರಚೂಡ್ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅದು ಸ್ಪಷ್ಟನೆ? ತಾವು ಮಾತನಾಡಿರೋದು ತಮಿಳು ಸಿನಿಮಾ ರಂಗ, ಹಾಗೆ ಅಲ್ಲಿಯ ಒಂದು ವಾತಾವರಣ ಇದೆಯಲ್ಲ ಅದ್ರ ಬಗ್ಗೆ. ನನ್ನ ಹೇಳಿಕೆಗೂ ಕನ್ನಡ ನಿರ್ಮಾಪಕರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಕಮೋಡ್ ಟು ಕಾಂಡೋಮ್ ಅನ್ನುವಂತಹ ಒಂದು ಉಪಮೆಯನ್ನ ಬಳಸಿದ್ದೇನೆ ಹೊರತು ನಾನು ಕರ್ನಾಟಕ ಸಿನಿಮಾ ನಿರ್ಮಾಪಕರ ವಿರುದ್ಧ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಕ್ರವರ್ತಿ ಚಂದ್ರಚೂಡ್ ತಮ್ಮ ಒಂದು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ಕೊಡೋದಕ್ಕೂ ಮುಂಚೆನೆ ಹೋಗಿ ಕನ್ನಡ ನಿರ್ಮಾಪಕರ ಸಂಘ ಏನಿದೆ ಆ ಸಂಘ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಮುಂಚೆ ಹೇಳ್ಬಿಟ್ಟಿದ್ದಾರೆ, ಕಾಂಡೋಮ್ ವಿಷಯನ ಮುಂಚೆ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಕು ಮುಂಚೆನೆ ಹೋಗ್ಬಿಟ್ಟು ಇವರು ದೂರನ್ನ ಕೊಟ್ಟಿದ್ದಾರೆ. ಕೆಲವು ನಿರ್ಮಾಪಕರು ಹೀರೋಗಳ ವಿಚಾರ ಬಂದ್ರೆ, ಕೆಲವೊಬ್ರು ಪ್ರೊಡ್ಯೂಸರ್ ಇರ್ಬೋದು, ಅವರೊಂದು ಹಾಗೆ ಹೀರೋಗಳ ವಿಚಾರಕ್ಕೆ ಬಂದ್ರೆ ಅವ್ರ ಮನೆಯ ಒಂದು ಕಮೋಡ್ ಕೂಡ ಚಿನ್ನದಲ್ಲೇ ನೋಡ್ಕೊಳ್ತಾರೆ. ಅವರ ಮನೆಗೆ ಕಾಂಡೋಮ್ ಕೂಡ ತೆಗೆದುಕೊಂಡು ಹೋಗ್ತಾರೆ. ಆದರೆ ಟೆಕ್ನಿಷಿಯನ್ಸ್ ಇರ್ಬೋದು, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಹುಡುಗರು ಇರ್ಬೋದು, ರೈಟರ್ ವಿಚಾರಕ್ಕೆ ಬಂದರೆ ಅವ್ರಿಗೆ ಸರಿಯಾಗಿ ಹಣ ಕೂಡ ಕೊಡೋದಿಲ್ಲ. ಹೇಳ್ಕೊಳ್ಳೋಕ್ಕೆ ಆಗಲ್ಲ ಯಾರಿಗೂ ಸಹ. ದೊಡ್ಡ ದೊಡ್ಡ ನಿರ್ಮಾಪಕರು ಈ ರೀತಿ ಮಾಡ್ತಾ ಇರ್ತಾರೆ ಅಂತ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಚಂದ್ರಚೂಡ್ ಅವರು ಮಾತನಾಡುತ್ತಾರೆ. ಅಶ್ಲೀಲ ಹಾಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಸಾರ್ವಜನಿಕವಾಗಿ ಯೂಟ್ಯೂಬ್ ಮೂಲಕ ನೀಡ್ತಿದ್ದಾರೆ ಚಂದ್ರಚೂಡ್ ಅವರು. ಈ ಹೇಳಿಕೆಗಳು ಸಂಪೂರ್ಣ ಕನ್ನಡ ಚಲನಚಿತ್ರ ನಿರ್ಮಾಪಕರ ಗೌರವ, ಘನತೆ ಹಾಗೆ ಮಾನಕ್ಕೆ ಗಂಭೀರವಾದಂತಹ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಸಮಾಜದಲ್ಲಿ ನಿರ್ಮಾಪಕರ ಬಗ್ಗೆ ಒಂದು ತಪ್ಪು ಕಲ್ಪನೆ, ದ್ವೇಷ ಹಾಗೆ ಒಂದು ಅವಿಶ್ವಾಸ ಮೂಡಿಸುವಂತಹ ಉದ್ದೇಶದಿಂದ ಇವರು ಮಾತನಾಡಿದ್ದಾರೆ ಅಂತ ಒಂದು ದೂರಿನಲ್ಲಿ ಅವರು ತಿಳಿಸಿದ್ದಾರೆ. ಯೂಟ್ಯೂಬ್ ಎಂಬ ಒಂದು ಡಿಜಿಟಲ್ ಮಾಧ್ಯಮವನ್ನ ದುರುಪಯೋಗ ಪಡಿಸ್ಕೊಂಡು ಅಶ್ಲೀಲ ಹಾಗೆ ಕಾನೂನು ವಿರೋಧಿ ವಿಷಯವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇವರು ಅನೇಕ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡ್ತಿದ್ದಾರೆ. ಇದರ ಬಗ್ಗೆ ಸಂಘಕ್ಕೆ ಅನೇಕ ನಿರ್ಮಾಪಕರು ಹಾಗೆ KVN ಪ್ರೊಡಕ್ಷನ್ ಅವರು, ಎಸ್ಪೆಷಲಿ ಅವರು KVN ಪ್ರೊಡಕ್ಷನ್ ಅವರು ದೂರನ್ನ ಕೊಟ್ಟಿದ್ದಾರೆ. ಚಂದ್ರಚೂಡ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಕೆಲವೊಬ್ರು ನಿರ್ಮಾಪಕರು ಕೂಡ ಇದೀಗ ರೆಡಿ ಆಗಿದ್ದಾರೆ ಅಂತ ದೂರಿನಲ್ಲೇ ಕೂಡ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಸಮಾಜದಲ್ಲಿ ಶಾಂತಿ ಉಂಟು ಮಾಡೋದಕ್ಕೆ ತಕ್ಷಣವಾಗಿ ಚಂದ್ರಚೂಡ್ ವಿರುದ್ಧ ಮಾನಹಾನಿ, ಉದ್ದೇಶಪೂರ್ವಕ ಅವಮಾನ, ಸಮಾಜದಲ್ಲಿ ಶಾಂತಿ ಭಂಗ ಮಾಡುವಂತಹ ಹೇಳಿಕೆ, ಮಹಿಳೆಯರ ಗೌರವಕ್ಕೆ ಧಕ್ಕೆ ಹಾಗೆ IT ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ, ಜೊತೆಗೆ ಕಾನೂನುಬದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ದೂರನ್ನ ಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.